ಹೇ ಗಾಯ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೈಸ್, ಇವತ್ತಿನ ವಿಡಿಯೋಲಿ ನೀವು ಯಾವ ರೀತಿಯಾಗಿ ನಿಮ್ಮ ಪಬ್ಜಿ ಗೇಮನ್ನು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಗೈಸ್, ನಿಮ್ಮ ಗೇಮ್ ಪ್ಲೇ ಕೂಡ ಚೆನ್ನಾಗಿದೆ ಹಾಗೂ ನೀವು ಕೂಡ ದಿನವಿಡಿಯನ್ನು ಪಬ್ಜಿಯನ್ನು ಆಡ್ತಾ ಇರ್ತೀರಾ. ಆದರೂ ಕೂಡ ನಿಮಗೆ ಯಾರೂ ₹1 ಕೂಡ ಕೊಡೋದಿಲ್ಲ ಅಂದರೆ ನೀವು ನಿಮ್ಮ ಟ್ಯಾಲೆಂಟನ್ನು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡಿ ಹಣ ಗಳಿಸ್ಬೋದು. ಸೊ ಗೈಸ್, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬರ್ತಾ ಇದ್ದರೆ ಕೆಳಗಡೆ ಇರೋ ರೆಡ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಎಲ್ಲಕ್ಕೂ ಮೊದಲು ನೀವು ಆಮ್ಲೆಟ್ ಆರ್ಕೇಡ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಅದನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕು. ಹಾಗೂ ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿಂದ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ಇವಾಗ ಅಪ್ಲಿಕೇಶನ್ ಓಪನ್ ಆದಾಗ ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಎಂಟರ್ ಯೂಸರ್ ಐ ಡಿ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನಿಮ್ಮದೇ ಆದ ಒಂದು ಯೂನಿಕ್ ಐ ಡಿಯನ್ನು ಹಾಕಬೇಕು. ಸೊ ಸಿಂಪ್ಲಿ ನಿಮ್ಮ ಐ ಡಿಯನ್ನು ಹಾಕಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದು ಕೆಲವು ಪರ್ಮಿಷನ್ಸ್ಗಳನ್ನು ನಿಮಗೆ ಅಲೋ ಮಾಡಲಿಕ್ಕೆ ಹೇಳುತ್ತೆ. ಸಿಂಪ್ಲಿ ಇವಾಗ ನೀವು ಅಲೋ ಮಾಡಿ. ಗೈಸ್, ದ್ಯಾಟ್ಸ್ ಇಟ್. ಇವಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ ಹಾಗೂ ನಿಮಗೆ ಇಲ್ಲಿ ಆಲ್ರೆಡಿ ಬೇರೆಯವರ ಲೈವ್ ಸ್ಟ್ರೀಮ್ಸ್ಗಳು ಕೂಡ ಕಾಣಿಸುತ್ತೆ. ಸೊ ಸಿಂಪ್ಲಿ ನೀವು ಬೇಕಾದರೆ ಇಲ್ಲಿಂದ ಲೈವ್ ಸ್ಟ್ರೀಮನ್ನು ನೋಡ್ಬೋದು ಹಾಗೂ ಅವರನ್ನು ಫಾಲೋ ಕೂಡ ಮಾಡ್ಬೋದು. ನೆಕ್ಸ್ಟ್, ನೀವು ನಿಮ್ಮ ಪಬ್ಜಿ ಗೇಮನ್ನು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಕೆಳಗಡೆ ಒಂದು ಪ್ಲಸ್ ಐಕಾನ್ ಕಾಣಿಸುತ್ತೆ. ಸಿಂಪ್ಲಿ ಅದನ್ನು ಕ್ಲಿಕ್ ಮಾಡಿ ಹಾಗೂ ಇವಾಗ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಇದು ಮೈಕ್ ಪರ್ಮಿಷನ್ಸ್ ಕೇಳುತ್ತೆ. ನೀವು ಅಲೋ ಮಾಡಿದರೆ ಮಾತ್ರ ನಿಮ್ಮ ಸೌಂಡ್ ಲೈವ್ ಸ್ಟ್ರೀಮಲ್ಲಿ ಕೇಳಿಸುತ್ತೆ. ಇದಾದ ನಂತರ ನಿಮಗೆ ಇಲ್ಲಿ ಗೇಮ್ಸ್ ಆಪ್ಷನ್ ಬರುತ್ತೆ. ನೀವು ಪಬ್ಜಿ ಗೇಮನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇವಾಗ ನೀವು ಗೇಮ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಸ್ಕ್ರೀನ್ ರೊಟೇಟ್ ಆಗುತ್ತೆ ಹಾಗೂ ಇಲ್ಲಿ ನಿಮಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆಪ್ಷನ್ಗಳು ಕೂಡ ಬರುತ್ತೆ. ಸೊ ನೀವು ಅದನ್ನು ಮೊದಲನೇ ಸಾರಿ ಯೂಸ್ ಮಾಡುವಾಗ ನಿಮ್ಮ ಯೂಟ್ಯೂಬ್ ಅಕೌಂಟ್ ಜೊತೆ ಇದನ್ನು ಲಿಂಕ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಲಾಗಿನ್ ವಿತ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದರೆ ಇದು ನಿಮಗೆ ಅಕೌಂಟ್ ಪರ್ಮಿಷನ್ಸ್ಗಳನ್ನು ಕೇಳುತ್ತೆ. ಇಲ್ಲಿ ನೀವು ಯಾವ ಅಕೌಂಟಿಂದ ಲೈವ್ ಸ್ಟ್ರೀಮ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಹಾಗೂ ಪರ್ಮಿಷನ್ಸ್ಗಳನ್ನು ಅಲೋ ಮಾಡಿ. ಇವಾಗ ಗೈಸ್, ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾದ ಒಂದು ಆಪ್ಷನ್ ಬರುತ್ತೆ. ನೀವು ನಿಮ್ಮ ಯೂಟ್ಯೂಬ್ ಅಕೌಂಟ್ ಎದುರುಗಡೆ ಇರೋ ಈ ಆಪ್ಷನ್ ಆನ್ ಆಗಿರುತ್ತೆ. ಇವಾಗ ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಗೈಸ್, ಇವಾಗ ನಿಮಗೆ ಇಲ್ಲಿ ಕಿಲ್ ಕ್ಯಾಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದು ನಿಮ್ಮ ಕಿಲ್ಸ್ ಹಾಗೂ ಹೆಡ್ಶಾಟ್ಗಳನ್ನು ಮಾತ್ರ ರೆಕಾರ್ಡ್ ಮಾಡುತ್ತೆ ಹಾಗೂ ಲೈವ್ ಸ್ಟ್ರೀಮ್ ಕೊನೆಯಲ್ಲಿ ಅದನ್ನೆಲ್ಲ ಪ್ಲೇ ಮಾಡುತ್ತೆ. ಸೊ ಇದು ಕೂಡ ಒಂದು ಬಹಳಷ್ಟು ಇಂಟ್ರೆಸ್ಟಿಂಗ್ ಫೀಚರ್ ಈ ಅಪ್ಲಿಕೇಶನಲ್ಲಿ. ಇವಾಗ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲೈವ್ ಸ್ಟ್ರೀಮ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಗೈಸ್, ಇಲ್ಲಿ ನೀವು ನಿಮ್ಮ ಲೈವ್ ಸ್ಟ್ರೀಮ್ ಟೈಟಲ್ ಹಾಗೂ ಡಿಸ್ಕ್ರಿಪ್ಷನನ್ನು ಟೈಪ್ ಮಾಡಬೇಕು. ಇದೇ ನಿಮ್ಮ ಯೂಟ್ಯೂಬ್ ಲೈವ್ ಸ್ಟ್ರೀಮಲ್ಲಿಯೂ ಕೂಡ ಕಾಣಿಸುತ್ತೆ. ಹಾಗೂ ಇಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿದ್ರೆ ಇಲ್ಲಿ ಮೈಕ್ರೋಫೋನ್ ಅಂತ ಕೂಡ ಆಪ್ಷನ್ ಇದೆ. ಇದನ್ನು ನೀವು ಆನ್ ಮಾಡಲೇಬೇಕು. ಇದನ್ನು ಆನ್ ಮಾಡಿದರೆ ಮಾತ್ರ ನಿಮ್ಮ ವಾಯ್ಸ್ ಗೇಮ್ ಪ್ಲೇಯಲ್ಲಿ ಬರುತ್ತೆ. ನೆಕ್ಸ್ಟ್, ಇವಾಗ ನೀವು ವಿಡಿಯೋ ಕ್ವಾಲಿಟಿಯನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. 360p 720p. ಹಾಗೆ ಗೈಸ್, ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಸ್ಲೋ ಆಗಿದ್ದರೆ ನೀವು 360p ಅಥವಾ 480pಯನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಇದರಿಂದ ನಿಮ್ಮ ಗೇಮ್ ಪ್ಲೇ ಲ್ಯಾಗ್ ಆಗೋದಿಲ್ಲ. ನೆಕ್ಸ್ಟ್, ಕ್ಯಾಮೆರಾ ಅಂತ ಕೂಡ ಇದೆ. ಇಲ್ಲಿಂದ ನೀವು ನಿಮ್ಮ ಫೇಸನ್ನು ಕೂಡ ಲೈವ್ ಸ್ಟ್ರೀಮಲ್ಲಿ ಕಾಣೋ ಥರ ಮಾಡ್ಬೋದು. ಸೊ ದ ಮೇನ್ ಫೀಚರ್ ಓವರ್ಲೇ. ಇದನ್ನು ಯೂಸ್ ಮಾಡಿ ನೀವು ಕೂಡ ಪ್ರೊಫೆಷ್ನಲ್ ಸ್ಟ್ರೀಮರ್ ಆಗಿ ನಿಮ್ಮ ಚಾನಲ್ ಹೆಸರು, ಪೇಟಿಎಂ ನಂಬರ್ ನಿಮ್ಮ ಲೈವ್ ಸ್ಟ್ರೀಮಲ್ಲಿ ಆ್ಯಡ್ ಮಾಡ್ಬೋದು. ಓವರ್ಲೇ ಆಪ್ಷನ್ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆಲ್ರೆಡಿ ಪ್ರಿಸೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ನಿಮಗೆ ಇಷ್ಟ ಆಗೋ ಓವರ್ಲೇಯನ್ನು ಆ್ಯಡ್ ಮಾಡ್ಬೋದು. ಗೈಸ್, ಇದರಿಂದ ನಿಮ್ಮ ಲೈವ್ ಸ್ಟ್ರೀಮ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಕೂಡ ಇಲ್ಲಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಪ್ರೆಸೆಂಟ್. ಹಾಗೆ ಗೈಸ್, ಇಲ್ಲಿ ಕೆಳಗಡೆ ನಿಮಗೆ ಸೇವ್ ಟು ಗ್ಯಾಲರಿ ಅಂತ ಕೂಡ ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಿಂದ ನಿಮ್ಮ ಲೈವ್ ಸ್ಟ್ರೀಮ್ ಮುಗಿದ ಮೇಲೆ ನಿಮ್ಮ ಲೈವ್ ಸ್ಟ್ರೀಮ್ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ಸಿಂಪ್ಲಿ ಇವಾಗ ನೀವು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸ್ಟ್ರೀಮ್ ನೌ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಗೈಸ್, ದ್ಯಾಟ್ಸ್ ಇಟ್. ಇವಾಗ ನಿಮ್ಮ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಆಗಿದೆ. ಇವಾಗ ನಿಮ್ಮ ಗೇಮ್ ಪ್ಲೇಯನ್ನು ನೀವು ಬೇರೆ ಮೊಬೈಲಿಂದ ಚೆಕ್ ಮಾಡ್ಬೋದು. ಹಾಗೆ ಗೈಸ್, ಇವಾಗ ನಿಮ್ಮ ಮೊಬೈಲ್ ಮೇಲೆ ನಿಮಗೆ ಈ ರೀತಿಯಾದ ಒಂದು ಐಕಾನ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಲೈವ್ ಸ್ಟ್ರೀಮಲ್ಲಿ ಯಾರು ಕಮೆಂಟ್ಸ್ ಮಾಡಿದ್ದಾರೆ, ಎಷ್ಟು ಜನ ನೋಡ್ತಾ ಇದ್ದಾರೆ ಹಾಗೂ ನೀವು ಕೂಡ ಇಲ್ಲಿಂದನೇ ಚಾಟ್ ಮಾಡ್ಬೋದು. ಹಾಗೂ ನೀವು ನಿಮ್ಮ ಲೈವ್ ಸ್ಟ್ರೀಮನ್ನು ಆಫ್ ಮಾಡಬೇಕು ಅಂದರೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು.
ಹಾಗೆ ಗೈಸ್ ಎಲ್ಲಕ್ಕೂ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನೀವು ನಿಮ್ಮ ಮೊಬೈಲಿಂದ ಪಬ್ಜಿ ಗೇಮನ್ನು ಲೈವ್ ಸ್ಟ್ರೀಮ್ ಮಾಡಬೇಕು ಅಂದರೆ ಎಲ್ಲಕ್ಕೂ ಮೊದಲು ನಿಮ್ಮ ಮೊಬೈಲಲ್ಲಿ ಹೆಚ್ಚು ರ್ಯಾಮ್ ಇರಲೇಬೇಕು ಹಾಗೂ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಕೂಡ ಸ್ಪೀಡ್ ಆಗಿರಬೇಕು. ಸೊ ಇವೆರಡೂ ಇದ್ದರೆ ನೀವು ವಿದೌಟ್ ಎನಿ ಪ್ರಾಬ್ಲಮ್ ಲೈವ್ ಸ್ಟ್ರೀಮನ್ನು ಮಾಡ್ಬೋದು. ಸೊ ಗೈಸ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಆಗಿ.